ಕೈಕೊಟ್ಟ ಮಳೆರಾಯ ಅನ್ನದಾತರು ಕಂಗಾಲ. ಗೋವಿನ ಜೋಳ ಬೆಳೆನಾಶಪಡಿಸಿದ ರೈತ. ಟ್ರ್ಯಾಕ್ಟರ್ ರೂಟರ್ ಹೊಡೆಯುವ ಮೂಲಕ ಬೆಳೆನಾಶ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಗುಡ್ಡದ ಮತ್ತಿಹಳ್ಳಿ ಗ್ರಾಮದ ರೈತ. 3 ಎಕರೆಯಲ್ಲಿ ಬೆಳೆದ ಬೆಳೆ ನಾಶಪಡಿಸಿದ ರೈತ ಬಸಯ್ಯ ಹಿರೇಮಠ. ಮಳೆ ಕೊರತೆಯಿಂದ ಸರಿಯಾಗಿ ಹುಟ್ಟದ ಗೋವಿನ ಜೋಳ. ಬೆಳೆ ನಾಶಕ್ಕೆ ಮುಂದಾದ ಜಿಲ್ಲೆಯ ಹಲವು ಗ್ರಾಮದ ರೈತರು. ಸರಿಯಾದ ಸಮಯಕ್ಕೆ ಮಳೆಯಾಗದ ಹಿನ್ನೆಲೆ ಬಿತ್ತಿದ ಬೆಳೆ ನಾಶ. ಸಂಕಷ್ಟದಲ್ಲಿ ಸಿಲುಕಿದ ಹಾವೇರಿ ಜಿಲ್ಲೆಯ ರೈತರು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸೂರಣಗಿ. ಮೆಕ್ಕೆಜೋಳ ಹಾಕಿದ್ವಿ. ಅದರಲ್ಲಿ 3 ಎಕರೆ ಮಳೆ ಆಗಲಿಲ್ಲದ ಕಾರಣಕ್ಕಾಗಿ 3 ಎಕರೆ ನಾಶ ಮಾಡೀವಿ. ಇದಕ್ಕೆ ಹಾವೇರಿ ಜಿಲ್ಲೆ ಒಳಗೆ ಈಗ 2 ತಿಂಗಳಿಂದ ನಮಗೆ ಮಳೆನ ಆಗಿಲ್ಲ. ಅದಾದ ಕಾರಣಕ್ಕಾಗಿ ಈಗ 3 ಎಕರೆ ನಾವು ರೂಟ್ರ್ ಹೊಡೆದೀವಿ. ಮತ್ತು ಸಾಲ ಮೂಲ ಮಾಡಿ ಬೀಜ ಗೊಬ್ಬರ ತಂದೀವಿ. ಈಗ ಮತ್ತು ಬಿತ್ತಬೇಕಂದ್ರೆ ಬೀಜ ಗೊಬ್ಬರಕ್ಕೆ ದುಡ್ಡು ಸಮೇತ ಇಲ್ಲ. ಇದಕ್ಕೆ ಸರ್ಕಾರ ಯೋಚನೆ ಮಾಡಿ ಏನಾರ ಒಟ್ಟು ರೈತರಿಗೆ ಹೋಗಿ ಪರಿಹಾರ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ಹೇಳ್ತೇವೆ ನಾವು. ಬಸಯ್ಯ ಹಿರೇಮಠ, ಸಾಕಿನ ಗುಡ್ಡದ ಮತ್ತಿಹಳ್ಳಿ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಗುಡ್ಡದ ಮತ್ತಿಹಳ್ಳಿ ಗ್ರಾಮದ ಶಂಕರಗೌಡ ಪಾಟೀಲ್ ಆದ ನಾನು 4 ಎಕರೆ ಗೋವಿನ ಜೋಳ ಬಿತ್ತನೆ ಮಾಡಿದ್ದೆ. ಈ ಗೋವಿನ ಜೋಳ ಹುಟ್ಟಿಲ್ಲ. ಅದಕ್ಕೆ ಸರ್ಕಾರದವ್ರು ಏನಾರ ಪರಿಹಾರ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾನೆ. ನೋಡ್ರಿ, ಇದನ್ನು ಇಲ್ಲಿಂದ ಹುಟ್ಟಿತ್ತು, ರೂಟ್ರ್ ಹೊಡ್ಸೇನಿ. ಪರಿಶೀಲನೆ ಮಾಡಿರಿ ಬಂದು. ತಮ್ಮಲ್ಲಿ ಕೈ ಮುಗಿದು ಕೇಳ್ತಾನೆ, ಏನಾದರೂ ಪರಿಹಾರ ಮಾಡಿ ಕೊಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋತಾನೆ.